ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ಅಸ್ತಮಾ ಅಂತ ಲೇಬಲ್ ಮಾಡೋಂಗಿಲ್ಲ ನಾವೇನು ಹೇಳ್ತೀನಿ ಅಂದರೆ ಮಕ್ಕಳಲ್ಲಿ ಅಲರ್ಜಿ ಹೈಪರ್ ರಿಯಾಕ್ಟಿವ್ ಏರ್ವೇಸ್ ಅಂತೀವಿ. ಅಂದ್ರೆ ಅವು ಮಗುವಿನ ಶ್ವಾಸಕೋಶ ಅಲರ್ಜಿ. ಯಾಕಂದರೆ ಒಮ್ಮೆ ಅಸ್ತಮಾ ಅಂತ ಲೇಬಲ್ ಮಾಡಿದ್ರೆ ಅದೊಂಥರ ಜನರು ಭಯಪಟ್ಕೋತಾರ, ಸ್ಟಿಗ್ಮಾ ಆಗ್ತದೆ. ಎಷ್ಟು ಜನ ಮಕ್ಕಳು ನಮ್ಮ ಕಡೆ ಮೇಲೆ ಕೆಮ್ಮು ಬರ್ತದೆ, ಎದೆ ಸಮಸ್ಯೆ ಅಂತದ, ಹೊಟ್ಟೆ ಬಡ್ಕೋತಂತ ಬರ್ತಾರೆ, ಅವ್ರಿಗೆ ಯಾರಿಗೂ ಅಸ್ತಮಾ ಅಂತ ಹೇಳಂಗಿಲ್ಲ. ಯಾಕಂದ್ರೆ ನಾನು ನೋಡಿದಾಗ 40 ವರ್ಷದಿಂದ ಯಾವ ಮಕ್ಕಳು ಸಣ್ಣವರಿದ್ದಾಗ ಕೆಮ್ಮು ಕಫ ತೇಕಂತ ಬರ್ತಾವೆ ಅವು ಯಾವ ಅಸ್ತಮಾದಾಗ ಹೋಗಿಲ್ಲ. ನನ್ನ ಅನುಭವದ ಪ್ರಕಾರ ಒಮ್ಮಿಂದೊಮ್ಮೆ 8 ವರ್ಷ 10 ವರ್ಷ 15 ವರ್ಷ ಆದಾಗ ಸಡನ್ನಾಗಿ ಏನು ಅವ್ರಿಗೆ ಕೆಮ್ಮು ಬರ್ತದೆ ಅವರು ಮಾತ್ರ ಅಸ್ತಮಾದಾಗ ಹೋಗ್ತಾರೆ. ಯಾವ ಮಕ್ಕಳಿಗೆ ಸಣ್ಣಂದಿರ್ತ ಭಾಳ ಜನ ಮಕ್ಕಳಿಗೆ ಏನು ನೆಗಡಿ ಕೆಮ್ಮು ಕಫ ಮೇಲಿನ ಕಫ ಆಗ್ತಿರ್ತದೆ, ಸುಮಾರು ಜನ ಮಕ್ಕಳು ಅದರಿಂದ ಗುಣಮುಖ ಹೊಂತಾರೆ. ಆದರೆ ಇವ್ರಿಗೆ ಏನು ಮಾಡ್ತೀವಿ ನಾವು ಅಂದ್ರೆ ಈಗೇನು ಮುಂದಿನ ಪಾಲಕರಲ್ಲಿ ಏನಂದ್ರೆ ಏನು ರೀ ಇದು ನೀವು ಹಿಂಗೆ ತಿಂಗಳಿಗೆ 15 ತಿಂಗಳಿಗೊಮ್ಮೆ ಕೆಮ್ಮು ಬಂದು ಎದೆ ಸಮಸ್ಯೆ ಅಂತದ. ಅಂಥವ್ರಿಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು 2-3 ಕ್ರಮ ತೊಗೋತೀವಿ. ಒಂದು ಯಾವುದು ಅಲರ್ಜಿ ಫಾರ್ ಧೂಳು ಹೊಗೆ ಬಡಿಸ್ಬೇಡ್ರಿ ಅಂತ ಹೇಳ್ತೀವಿ, ತಲೆ ಮೇಲೆ ನೀರು ಹಾಕ್ಬೇಡ ಅಂತ ಹೇಳ್ತೀವಿ. ಮೂರನೇದು ಅವರಿಗೆ ಅಲರ್ಜಿ ಮೇಲೆ ಒಂದು ಮಾತ್ರೆ ಕೊಟ್ಟಿರ್ತೀವಿ, 2-3 ತಿಂಗಳು ಕೊಡಂತ ಹೇಳ್ತೀವಿ. ಆಮೇಲೆ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಒಂದು ಮಾಸ್ಕ್ ಮತ್ತು ಒಂದು ಡಬ್ಬಿ ಕೊಟ್ಟು ಮಗುಗೆ ಅದು ಮಾಸ್ಕ್ ಹಿಡ್ಕೊಂಡು ಕೆಮ್ಮಿದ್ದಾಗ 4 ಸಲ ಒಂದು ಪಫು ಡಬ್ಬಿಯಲ್ಲಿ ಹೊಡೆದಾಗ ಸಮಾಧಾನವಾಗಿ 4 ಸರಿ ಮಗು ಉಸಿರು ತೊಗೋಬೇಕು. ಇದು ಕೆಮ್ಮು ಕಡಿಮೆ ಆಗ್ತದೆ. ಇನ್ನೊಂದು ಏನಂದರೆ ಸ್ಟೆರಾಯ್ಡ್ ಸ್ಪ್ರೇ ಕೊಡ್ತೀವಿ. ಅದು ಬೆಳಿಗ್ಗೆ ಒಂದು ಪಫು ರಾತ್ರಿ ಒಂದು ಪಫು ಒಂದು 5-6 ತಿಂಗಳು ಕೊಟ್ಟರೆ ಕೆಮ್ಮು ಬರೋದು ಹೋಗಿಬಿಡ್ತದೆ. ಭಾಳಷ್ಟು ಮಕ್ಕಳಿಗೆ ಒಂದು ಕೊಡ್ತಾರೆ, ಕೆಲವೊಂದು ಮಕ್ಕಳಿಗೆ ಮತ್ತೊಂದು ಸೀಸನ್ ಮತ್ತೆ ಬರ್ಬೋದು. ಭಾಳ 2 ಸೀಸನ್ 3 ಸೀಸನಾಗ ಮಗುಗೆ ಮೇಲೆ ಕೆಮ್ಮು ಬರಲಾರ್ದಂಗೆ ಆಗಿಬಿಡ್ತದೆ. ಇದ್ರ ಬಗ್ಗೆ ಏನು ಭಯಪಡೋ ಕಾಣಿಲ್ಲ. ಇನ್ನೊಂದು ಏನು ನಾವೇನು ಕಂಡಿದ್ರೆ ಕೆಲವು ಸಣ್ಣ ಮಕ್ಕಳು ಕೋಆಪ್ರೇಟ್ ಮಾಡಲ್ಲ. ಈಗ ಕೆಮ್ಮು ಬರಲಾರ್ದಂಗೆ ಮಾಡೋದು ಯಾವುದು? ಸ್ಟೆರಾಯ್ಡ್ ಸ್ಪ್ರೇ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಮಗು ಮಲ್ಕೊಂಡಾಗ 2 ಪಫ್ ಕೊಡೋದು, ರಾತ್ರಿ ಮಲ್ಕೊಂಡಾಗ 2 ಪಫ್ ಕೊಡೋದು, 4 ಬದಲಿ 8 ಸಲ ಉಸಿರು ತೊಗೊಳ್ತಾ ನಿಂದಿರಬೇಕು, 8 ಸಲ. ಇನ್ನು ಸುಮಾರು ಜನ ಮಕ್ಕಳಿಗೆ ಇನ್ನೊಂದು ಪ್ರಶ್ನೆ ಅವ್ರಿಗೆ ಬರ್ತದೆ, ಇದು ಡಬ್ಬಿ ಮಷಿನ್ ಏನು ಪ್ರಾಬ್ಲಮ್ ಏನು, ಸೈಡ್ ಎಫೆಕ್ಟ್ ಏನು? ಇಲ್ಲ. ಇದು ಡಬ್ಬಿ ಮತ್ತು ಮಾಸ್ಕ್ದು ಏನು ಅನುಕೂಲ ಅಂದ್ರೆ ನಾವು ಪಫ್ದಿಂದ ಬಿಟ್ಟಂಥ ಔಷಧ ಆ ಡಬ್ಬಿ ಒಳಗಿರ್ತದೆ, ನಾವು ಸಾವಕಾಶ ನಾವು ಅದನ್ನು ಪುಸ್ತಕ ತೊಗೋಬೋದು. ಈ ಡೈರೆಕ್ಟಾಗಿ ಏನು ಹಿಂಗೆ ಕೊಡ್ತಾರೆ ಅದು ಮಕ್ಕಳಿಗೆ ಸರಿಯಾಗಿ, ಯಾಕಂದ್ರೆ ಅರ್ಧಕ್ಕರ್ಧ ಔಷಧ ಗಂಟಲಾಗಿ ಉಳಿದು ಬಿಡ್ತದೆ. ಸೊ ಸ್ಪೇಸರ್ ವಿತ್ ಮಾಸ್ಕ್ ಏನು ಕೊಡ್ತೀವಿ ಅದು ಭಾಳಷ್ಟು ಮಕ್ಕಳಿಗೆ ಉಪಯುಕ್ತ ಆಗಿದೆ. ಭಾಳಷ್ಟು ಜನ ನಾನು ಎಲ್ಲೆಲ್ಲಿಂದ ಬರ್ತಾರೆ, ನಮ್ಮ ಹುಡುಗ ಅಸ್ತಮಾ ಐತ್ರಿ, ಅಸ್ತಮಾ ಅಂತ ಲೇಬಲ್ ಮಾಡ್ಯಾರಿ, ಏನಿಲ್ಲ ಇದು ಅಲರ್ಜಿ ಐತಿ, ಇದಿಷ್ಟು ಮಾಡಿರಿ ನೀವು ಕೆಮ್ಮು ನಮ್ಮದು ಹೋಗೇ ಬಿಟ್ಟಿದೆ ಆರಾಮಾಗಿ ಬರ್ತಾರೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಏನು ರೀ ಸ್ಟೆರಾಯ್ಡ್ 6 ತಿಂಗಳಿಗೆ ಕೊಟ್ಟರೆ ಮತ್ತು ಸ್ಟೆರಾಯ್ಡ್ ಇಫೆಕ್ಟ್ ಆಗೋದಿಲ್ಲ? ಇಲ್ಲ. ಯಾಕಂದರೆ ನಾವು ಏನು ಸ್ಟೆರಾಯ್ಡ್ ಕೊಡ್ತೀವಿ 6 ತಿಂಗಳು ನಾವು ಸ್ಟೆರಾಯ್ಡ್ ಸ್ಪ್ರೇ ಕೊಟ್ಟರು ಅದು ಒಂದು 10 ಮಿಲಿಗ್ರಾಮ್ ಔಷಧ ಕೂಡ ಮೈಯಾಗೆ ಹೋಗಂಗಿಲ್ಲ. ಯಾಕಂದರೆ ಎಲ್ಲ ವಾಪಸ್ ಉಪ್ಪಿಸೋಗಿ ಹೋಗ್ಬಿಡ್ತದೆ. ರಕ್ತದಾಗ ಭಾಳ ಕಡಿಮೆ ಪ್ರಮಾಣದ ರಕ್ತ ಹೋಗುತ್ತೆ. ಸೊ ಸ್ಟೆರಾಯ್ಡ್ ಆಗುವಂಥ ಯಾವುದೇ ಒಂದು ಸೈಡ್ ಎಫೆಕ್ಟು ಇವ್ರಿಗೆ ಆಗಲ್ಲ. ಸೊ ಇದು ಫಸ್ಟ್ ಆಫ್ ಆಲ್ ಏನಂದರೆ ಸಣ್ಣ ಮಕ್ಕಳಿಗೆ ಸಣ್ಣವರಿದ್ದಾಗ 1 ವರ್ಷ 1.5 ವರ್ಷ 2 ವರ್ಷ ಮಕ್ಕಳಿಗೆ ನೀವು ದಯವಿಟ್ಟು ಅಸ್ತಮಾ ಅಂತ ಲೇಬಲ್ ಮಾಡಬೇಡ್ರಿ. ಸಾಮಾನ್ಯ ಕೆಮ್ಮು ನೆಗಡಿ ಕೆಮ್ಮು ಬರೀ ಗಂಟ್ಲಿಂದ ಬರ್ತದೆ. ಅಸ್ತಮಾ ಅಂತ ಅಂದಿಲ್ಲ, ಈ ಹೈಪರ್ ಆ್ಯಕ್ಟಿವ್ ಈ ಪುಪ್ಪಸಿಂದ ಬರುವಂಥ ಕೆಮ್ಮು ಸ್ವಲ್ಪ ಜೋರಾಗಿರ್ತದೆ. ಆಮೇಲೆ ಇದು ಬೆಳಿಗ್ಗೆ ನಸಿಕಿನಲ್ಲಿ ಮತ್ತು ರಾತ್ರಿ ಇರ್ತದೆ ಜಾಸ್ತಿ, ಅರ್ಲಿ ಮಾರ್ನಿಂಗ್ ಜಾಸ್ತಿ ಇರ್ತದೆ ಅಲರ್ಜಿ ಕೆಮ್ಮು. ಬೇರೆ ಕೆಮ್ಮು ನೆಗಡಿಯಿಂದ ಬರುವಂಥದ್ದು, ನೇಸಲ್ ಸೆಕ್ರೆಷನ್ದು ಬರುವಂಥ ಕೆಮ್ಮು ಡೇ ಟೈಮ್ನೇ ಜಾಸ್ತಿ ಇರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.